ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಕೆಂಡಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸಿಗೆ ಕೇಳಿರುವಂಥ EPS ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾನು ಆಲ್ರೆಡಿ 5 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ಹೇಗೆ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡ್ಕೊಂಡಿಲ್ವೋ ಅದರಲ್ಲಿ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ EPS ಪ್ರಾಬ್ಲಮ್ 10 ಮಾರ್ಕ್ಸಿಗೆ EPS ಪ್ರಾಬ್ಲಮ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಸೊ EPSಗೆ ಫಾರ್ಮುಲಾ ಏನು ಅಂತಂದರೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಬೇಸಿಕ್ EPS ಸಿಗುತ್ತೆ. ಕ್ವಶನಲ್ಲಿ ಬೇಸಿಕ್ EPS ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ದೆನ್ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆ ನಂತರದಲ್ಲಿ ಬೇಸಿಕ್ EPSನ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ನಾವೀಗ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಪ್ರಾಫಿಟ್ಟಿಂದ, ಕ್ವಶನಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾರೆ, ಪ್ರಾಫಿಟ್ಟಿಂದ TEP ನೆನ್ಪಿಟ್ಕೊಳ್ಳಿ, ಟ್ಯಾಕ್ಸ್, ಎಕ್ಸ್ಟ್ರಾರ್ಡಿನರಿ ಲಾಸ್, ಪ್ರಿಫರೆನ್ಸ್ ಡಿವಿಡೆಂಡ್ ಮೂರನ್ನು ಡಿಡಕ್ಟ್ ಮಾಡಬೇಕು. ಪ್ರಾಫಿಟ್ಟಿಂದ ಟ್ಯಾಕ್ಸನ್ನು, ಎಕ್ಸ್ಟ್ರಾರ್ಡಿನರಿ ಲಾಸನ್ನು, ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿದಾಗ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ 15 ಲ್ಯಾಕ್ ಅಂತ ಕೊಟ್ಟಿದ್ದಾರೆ, 15 ಲ್ಯಾಕ್ ಬರ್ಕೊಂಡಿದ್ದೀನಿ. ಲೆಸ್ ಟ್ಯಾಕ್ಸ್, ಕ್ವಶನಲ್ಲಿ ಟ್ಯಾಕ್ಸ್ ರೇಟ್ 30% ಅಂತ ಕೊಟ್ಟಿದ್ದಾರೆ, ಬಟ್ ಅದು ಯಾವುದಕ್ಕೆ ಕೊಟ್ಟಿರುವಂಥ ಟ್ಯಾಕ್ಸ್ ಅನ್ನೋದನ್ನು ನಾವು ಓದ್ಕೊಳ್ಬೇಕಾಗತ್ತೆ. ಡಿವಿಡೆಂಡ್ ಆನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಡಿಡಕ್ಟಬಲ್ ಫಾರ್ ಟ್ಯಾಕ್ಸ್ ಪರ್ಪಸ್. ದ ಅಪ್ಲಿಕೇಬಲ್ ಇನ್ಕಮ್ ಟ್ಯಾಕ್ಸ್ ರೇಟ್ ಈಸ್ 30%. ಇಲ್ಲಿ ಕೊಟ್ಟಿರುವಂಥ ಟ್ಯಾಕ್ಸ್ ಪರ್ಸೆಂಟೇಜು ಡಿವಿಡೆಂಡ್ ಟ್ಯಾಕ್ಸ್ ಪರ್ಸೆಂಟೇಜು. ಸೊ ನಾವಿಲ್ಲಿ ಬರೀಬೇಕಾಗಿರೋದು ಪ್ರಾಫಿಟಿಗೆ ಏನಾದರೂ ಟ್ಯಾಕ್ಸ್ ಇದ್ದರೆ ಆ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಕ್ವಶನಲ್ಲಿ ಕೊಟ್ಟಿರೋದು ಡಿವಿಡೆಂಡಿನ ಟ್ಯಾಕ್ಸ್, ಅದು ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಕನ್ಸಿಡರ್ ಮಾಡಬೇಕು. ಪ್ರಾಫಿಟಿಗೆ ಯಾವುದೇ ಥರ ಟ್ಯಾಕ್ಸ್ ಕೊಡಲಿಲ್ಲ. ಕ್ವಶನಲ್ಲಿ ಹೇಗೆ ಕೊಡ್ತಾರೆ ಅಂತಂದರೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 15 ಲ್ಯಾಕ್, ಟ್ಯಾಕ್ಸ್ ಪರ್ಸೆಂಟೇಜ್ 30%. ಹಾಗೆ ಕೊಟ್ಟರೆ ಟ್ಯಾಕ್ಸನ್ನು ಕಳಿಬೇಕು. ಈಗ ಪ್ರಾಫಿಟಿಗೆ ಯಾವುದೇ ಥರ ಟ್ಯಾಕ್ಸ್ ಕೊಡಲಿಲ್ಲ, ಎಕ್ಸ್ಟ್ರಾರ್ಡಿನರಿ ಲಾಸ್ ಕೂಡ ಇಲ್ಲ. ಪ್ರಿಫರೆನ್ಸ್ ಡಿವಿಡೆಂಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಿಫರೆನ್ಸ್ ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾರೆ ಅಂತಂದರೆ 3 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾರೆ. 3 ಲ್ಯಾಕ್ ಶೇರ್ಸ್ ಇದೆ ಇಂಟು ಒಂದು ಶೇರಿನ ಬೆಲೆ 10 ರೂಪಾಯಿ ಇದೆ. ಅಲ್ಲಿಗೆ ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಟೋಟಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಂದ ಕಲೆಕ್ಟ್ ಆಗಿರುವಂಥ ಅಮೌಂಟು 30 ಲ್ಯಾಕ್. ಅವರಿಗೆ ನಾವೀಗ 15% ಡಿವಿಡೆಂಡ್ ಕೊಡಬೇಕು. ಇಂಟು 15% ಮಾಡಿದಾಗ ಡಿವಿಡೆಂಡ್ ಅಮೌಂಟ್ ಸಿಗುತ್ತೆ 4,50,000. ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಹೇಗೆ, ಎಷ್ಟು ಶೇರ್ಸ್ ಇದೆ ಬರ್ಕೊಳ್ಬೇಕು. 3 ಲ್ಯಾಕ್ ಶೇರ್ಸ್ ಇದೆ ಇಂಟು ಒಂದು ಶೇರಿನ ಬೆಲೆ 10 ರೂಪಾಯಿ ಇಂಟು ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತಿದ್ದಾರೆ, 15%. ಈಗ ಕ್ವಶನಲ್ಲಿ ಟ್ಯಾಕ್ಸ್ ರೇಟ್ ಕೊಡದೇ ಇದ್ದರೆ, ಡಿವಿಡೆಂಡಿಗೆ ಟ್ಯಾಕ್ಸ್ ರೇಟ್ ಕೊಡದೇ ಇದ್ದರೆ ಈ ಅಮೌಂಟನ್ನೇ ಡೈರೆಕ್ಟಾಗಿ ಬರ್ಕೊಳ್ಬೋದಿತ್ತು, 4,50,000. ಬಟ್ ಈಗ ಈ 4,50,000ಕ್ಕೆ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ. ಸೊ 4,50,000 ರೂಪಾಯಿ ಡಿವಿಡೆಂಡ್ ಕೊಡಬೇಕಿತ್ತು, ಬಟ್ ಟ್ಯಾಕ್ಸ್ ರೇಟ್ 30% ಕೊಟ್ಟಿರೋದ್ರಿಂದ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿ ಬರೀಬೇಕು. -30% ಮಾಡಿದಾಗ 3,15,000 ಆಯಿತು. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಅಮೌಂಟ್ 3,15,000 ಆಯಿತು. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಪ್ರಾಫಿಟ್ಟಿಂದ ಟ್ಯಾಕ್ಸನ್ನು, ಎಕ್ಸ್ಟ್ರಾರ್ಡಿನರಿ ಲಾಸನ್ನು, ಪ್ರಿಫರೆನ್ಸ್ ಡಿವಿಡೆಂಡನ್ನು ಡಿಡಕ್ಟ್ ಮಾಡಬೇಕು. ಈಗ ಇರುವಂಥದ್ದು ಪ್ರಿಫರೆನ್ಸ್ ಡಿವಿಡೆಂಡ್ ಮಾತ್ರ. ಲೆಸ್ ಮಾಡಿದಾಗ 11,85,000 ಆಯಿತು. ಇದು ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ದೆನ್ ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡಬೇಕು. ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಫಸ್ಟು ನಾನು ಇಲ್ಲಿ ಒಂದಷ್ಟು ಕಾಲಮ್ ಹಾಕೊಂಡಿದ್ದೀನಿ. ಡೇಟ್, ಪರ್ಟಿಕ್ಯುಲರ್ಸ್, ನಂಬರ್ ಆಫ್ ಶೇರ್ಸ್, ಕ್ಯಾಲ್ಕುಲೇಷನ್, ವೆಯ್ಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್. ಫಸ್ಟ್ ಕೊಟ್ಟಿರುವಂಥ ಡೇಟನ್ನು ನಾವು ಗಮನಿಸಬೇಕು. ಫಸ್ಟ್ ಕೊಟ್ಟಿರುವಂಥ ಡೇಟು 1/4/2022. ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಅದರಿಂದ ನೆಕ್ಸ್ಟ್ ಡೇಟ್ ತನಕ ಬರ್ಕೊಳ್ಬೇಕು. ನೆಕ್ಸ್ಟ್ ಡೇಟ್ ಯಾವುದು, 30/4/2022. 1/4/22ರಿಂದ 34/2022 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಂಡರಲ್ಲಿ ಫಸ್ಟಿಗೆ ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ ಇಶ್ಯೂ ಮಾಡ್ತಾ ಇದ್ದರೆ ಇಶ್ಯೂ ಆಫ್ ಶೇರ್ಸ್ ಅಂತ ಬರೆಯೋದು, ಬೈ ಬ್ಯಾಕ್ ಮಾಡ್ತಾ ಇದ್ದರೆ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ ಬರೆಯೋದು. ಈಗ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ಕೊಳ್ಳೋದು. ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕಾದ್ರೆ ಯಾವಾಗಲೂ ನಾವು ಈಕ್ವಿಟಿ ಶೇರ್ಸ್ ಮಾತ್ರ ಬರ್ಕೊಳ್ಬೇಕು. ಈಗ ಟ್ರೆಜರಿ ಶೇರ್ಸ್ ಅಂತಲೂ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ಸ್ನಲ್ಲಿ ಟ್ರೆಜರಿ ಶೇರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಬರೀಬೇಕು. 10 ಲಕ್ಷದಲ್ಲಿ 2 ಲಕ್ಷ ಕಳೆದು 8 ಲಕ್ಷ ಬರೀಬೇಕು. ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಶೇರ್ಸ್ ಬರೀಬೇಕಾದ್ರೆ ಓನ್ಲಿ ಆರ್ಡಿನರಿ ಶೇರ್ಸ್ ಬರೀಬೇಕು. ಬಟ್ ಆರ್ಡಿನರಿ ಶೇರ್ಸ್ನಲ್ಲಿ ಯಾವಾಗಲೂ ಟ್ರೆಜರಿ ಶೇರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಟ್ರೆಜರಿ ಶೇರ್ಸನ್ನು ಡಿಡಕ್ಟ್ ಮಾಡಿ ಬರೀಬೇಕು. 10 ಲಕ್ಷದಲ್ಲಿ 2 ಲಕ್ಷ ಹೋದರೆ 8 ಲಕ್ಷ ಬರುತ್ತೆ. ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ, 8 ಲ್ಯಾಕ್ ಇಂಟು ನಂಬರ್ ಆಫ್ ಶೇರ್ಸ್ ಬಂದಿರೋದು 8 ಲ್ಯಾಕ್, 8 ಲ್ಯಾಕ್ ಇಂಟು ಮಂತನ್ನು ಕೌಂಟ್ ಮಾಡಬೇಕು. 1/4ರಿಂದ 34. 1/4ರಿಂದ 34 ಅಂತಂದರೆ ಎಷ್ಟು ತಿಂಗಳು ಸಿಗುತ್ತೆ, ಏಪ್ರಿಲ್ 1ರಿಂದ ಏಪ್ರಿಲ್ 30 ತನಕ ಒಂದೇ ತಿಂಗಳು ಸಿಗುವಂಥದ್ದು. ಸೊ 8 ಲ್ಯಾಕ್ ಇಂಟು 1/12.
8 ಲ್ಯಾಕ್ ಇಂಟು 1/12 ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅದನ್ನು ಲಾಸ್ಟ್ ಕಾಲಮಿಗೆ ಬರ್ಕೊಳ್ಬೇಕು. 8 ಲ್ಯಾಕ್ ಇಂಟು 1/12 ಬರುವಂಥ ಆನ್ಸರ್ 66,666.666 ಬರುತ್ತೆ. ನಾವು ಇದು ಕ್ಯಾಲ್ಕುಲೇಟ್ ಮಾಡುವಂಥದ್ದು ನಂಬರ್ ಆಫ್ ಶೇರ್ಸನ್ನು, ಹಾಗಾಗಿ ಫ್ರ್ಯಾಕ್ಷನ್ ಬರೀಲಿಕ್ಕಿಲ್ಲ, ರೌಂಡ್ ಆಫ್ ಮಾಡಿ ಬರೀಬೇಕು. 66,667. ಅಲ್ಲಿಗೆ ಫಸ್ಟ್ ಒನ್ ಆಯಿತು. ನೆಕ್ಸ್ಟ್ ಕೊಟ್ಟಿರುವಂಥದ್ದು 30/4/22 ಈ ಡೇಟಿಂದ ನೆಕ್ಸ್ಟ್ ಡೇಟ್ ತನಕ ಬರ್ಕೊಳ್ಬೇಕು. ನೆಕ್ಸ್ಟ್ ಕೊಟ್ಟಿರೋದು ಯಾವುದು? 34ರಿಂದ 31/5 ಅಂತ ಕೊಟ್ಟಿದ್ದಾರೆ. 34ರಿಂದ 31/5 ಏನು ಮಾಡ್ತಾ ಇದ್ದಾರೆ? ಇಶ್ಯೂ ಮಾಡ್ತಾ ಇದ್ದಾರೆ. ಇಶ್ಯೂ ಆಫ್ ಶೇರ್ಸ್ ಅಂತ ಬರ್ಕೊಳ್ಳೋದು. ನಾವಿಲ್ಲಿ ಪರ್ಟಿಕ್ಯುಲರ್ಸ್ನಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಂತ ಬರ್ಕೊಳ್ಬೇಕು. ಇಶ್ಯೂ ಆಫ್ ಶೇರ್ಸ್. ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಳೋದು ಹೇಗೆ ಅಂತಂದರೆ, ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ? 1 ಲ್ಯಾಕ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆ 1 ಲ್ಯಾಕ್ನಲ್ಲಿ ಟ್ರೆಷರಿ ಶೇರ್ಸನ್ನು ಡಿಡಕ್ಟ್ ಮಾಡ್ಕೊಳ್ಬೇಕು. 1 ಲಕ್ಷದಲ್ಲಿ 20,000 ಡಿಡಕ್ಟ್ ಮಾಡಿದಾಗ 80,000 ಆಗುತ್ತೆ. ಸೊ 80,000 ಇಶ್ಯೂ ಆಫ್ ಶೇರ್ಸ್. 80,000 ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ. ಅದನ್ನು ಬರ್ಕೊಳ್ಳೋದಕ್ಕಿಂತ ಮುಂಚೆ ಓಲ್ಡ್ ಶೇರ್ಸ್, ಪ್ರೀವಿಯಸ್ ಡೇಟಲ್ಲಿ ಏನು ಶೇರ್ಸ್ ಇರುತ್ತೋ ಅದನ್ನು ಬರ್ಕೊಳ್ಬೇಕು. ಪ್ರೀವಿಯಸ್ ಡೇಟಲ್ಲಿರುವಂಥ ಶೇರ್ಸು 8 ಲ್ಯಾಕು ಪ್ಲಸ್ ಈಗ ಇಶ್ಯೂ ಮಾಡಿರುವಂಥದ್ದು 80,000. 80,000 ಹೇಗೆ ಬಂತು ಅಂತಂದರೆ 1 ಲ್ಯಾಕ್ ಶೇರ್ಸ್ ಇತ್ತು. ಆ 1 ಲ್ಯಾಕಿಂದ ಟ್ರೆಷರಿ ಶೇರ್ಸನ್ನು ಡಿಡಕ್ಟ್ ಮಾಡಿ ಬರೀಬೇಕು. 1 ಲ್ಯಾಕಲ್ಲಿ 20,000 ಹೋದರೆ 80,000 ಆಗುತ್ತೆ. ಟೋಟಲ್ 8,80,000 ಆಗುತ್ತೆ. ಸೊ ಈ 8,80,000ಗೆ ಕ್ಯಾಲ್ಕುಲೇಷನ್ 8,80,000 ಇಂಟು ಎಷ್ಟು ಮಂತ್ ಸಿಗುತ್ತೆ? 34 ಅಂತಂದರೆ ಏಪ್ರಿಲ್ ಕೊನೆಯ ದಿನ. ಏಪ್ರಿಲ್ ಕೊನೆಯ ದಿನದಿಂದ ಮೇ ಕೊನೆಯ ದಿನ. 31/5 ಅಂತಂದರೆ ಮೇ ಲಾಸ್ಟ್ ಡೇ. ಸೊ ಏಪ್ರಿಲ್ 30ರಿಂದ ಮೇ 30 ಅಂತಂದರೆ 1 ತಿಂಗಳು ಮಾತ್ರ ಸಿಗುವಂಥದ್ದು. ಸೊ 1/12. 8,80,000 ಇಂಟು 8,80,000 ಇಂಟು 1/12 ಮಾಡಿದಾಗ ಬರುವಂಥ ಆನ್ಸರ್ 73,333.3333 ಬರುತ್ತೆ. ಫ್ರ್ಯಾಕ್ಷನ್ ಬರೀಲಿಕ್ಕಿಲ್ಲ. 73,333. 0.3 ಬಂದಿದೆ. 0.5ಗಿಂತ ಕಮ್ಮಿ ಬಂದರೆ ಅಷ್ಟೇ ಬರೀಬೇಕು. ಇಲ್ಲಿ 0.5ಗಿಂತ ಜಾಸ್ತಿ ಬಂದಿತ್ತು ಫಸ್ಟ್ ಒನ್. ಸೊ 1ಅನ್ನು ಆ್ಯಡ್ ಮಾಡಿ ಬರ್ತಿದ್ವಿ. 0.5ಗಿಂತ ಕಮ್ಮಿ ಬಂದರೆ ಅಷ್ಟೇ ಆನ್ಸರ್ ಬರೀಬೇಕು. ಸೊ ಅಲ್ಲಿಗೆ ಸೆಕೆಂಡ್ ಡೇಟ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಇರೋವಂಥದ್ದು, ನೆಕ್ಸ್ಟ್ ಕೊಟ್ಟಿರೋವಂಥ ಡೇಟು 31/5/2022ರಿಂದ 31/5/2022 ಇರೋದು. ನೆಕ್ಸ್ಟ್ ಕೊಟ್ಟಿರೋವಂಥ ಡೇಟು 2/1/11/2022. ಏನು ಮಾಡ್ತಾ ಇದ್ದಾರೆ? ರೀಪರ್ಚೇಸ್ ಆಫ್ ಶೇರ್ಸ್ ಅಂದರೆ ಬೈ ಬ್ಯಾಕ್ ಮಾಡ್ತಾ ಇದ್ದಾರೆ. ಕಂಪ್ನಿಯವರು ಶೇರ್ಸನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಬೈ ಬ್ಯಾಕ್ ಆಫ್ ಶೇರ್ಸ್. ನೆನ್ಪಿಟ್ಕೊಳ್ಳಿ, ಇಶ್ಯೂ ಆದಾಗ ಆ್ಯಡ್ ಮಾಡಬೇಕು, ಬೈ ಬ್ಯಾಕ್ ಆದಾಗ ಲೆಸ್ ಮಾಡಬೇಕು. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಶ್ಯೂ ಆದಾಗ ಆ್ಯಡ್ ಮಾಡಬೇಕು, ಬೈ ಬ್ಯಾಕ್ ಆದಾಗ ಲೆಸ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ನಲ್ಲಿ ಬೈ ಬ್ಯಾಕ್ ಆಫ್ ಶೇರ್ಸ್ ಕೊಟ್ಟಿದ್ದಾರೆ. ಎಷ್ಟು ಶೇರ್ಸ್ ಕೊಟ್ಟಿದ್ದಾರೆ ಅಂತಂದರೆ 1,30,000 ಶೇರ್ಸ್ ಕೊಟ್ಟಿದ್ದಾರೆ. ಸೊ ಈ 1,30,000 ಶೇರ್ಸನ್ನು ಲೆಸ್ ಮಾಡಬೇಕು. ಎಲ್ಲಿಂದ ಲೆಸ್ ಮಾಡಬೇಕು? ಪ್ರೀವಿಯಸ್ ಬ್ಯಾಲೆನ್ಸ್ ಏನಿದೆ ನೋಡಬೇಕು. ಪ್ರೀವಿಯಸ್ ಬ್ಯಾಲೆನ್ಸ್ ಏನಿದೆ? 8,80,000 ಇದೆ. ಅದನ್ನು ನಾವು ಫಸ್ಟ್ ಬರ್ಕೊಳ್ಬೇಕು. 8,80,000ಇಂದ ನಾವು ಇಲ್ಲಿ ಏನು ಮಾಡಿದ್ವಿ? ಆ್ಯಡ್ ಮಾಡಿದ್ವಿ. ನೋಡಿ, ಫಸ್ಟ್ ಇರುವಂಥ ಬ್ಯಾಲೆನ್ಸನ್ನು ಸೆಕೆಂಡ್ ಡೇಟಿಗೆ ಬರ್ಕೊಂಡ್ವಿ. ಫಸ್ಟ್ 8 ಲಕ್ಷ ಇತ್ತು, ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 8,80,000 ಇದೆ, ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ಇದರಲ್ಲಿ ಇಶ್ಯೂ ಆಗ್ತಾ ಇದ್ದರೆ ಆ್ಯಡ್ ಮಾಡಬೇಕು, ಬೈ ಬ್ಯಾಕ್ ಆಗ್ತಾ ಇದ್ದರೆ ಲೆಸ್ ಮಾಡಬೇಕು. ಈಗ ಬೈ ಬ್ಯಾಕ್ ಆಗ್ತಾ ಇದೆ, ವಾಪಸ್ ತಗೊಳ್ತಾ ಇದ್ದಾರೆ ಶೇರ್ಸನ್ನು. 8,80,000 ಶೇರ್ಸನ್ನು ಸೆಲ್ ಮಾಡಿದ್ರು. ಅದರಲ್ಲಿ 1,30,000 ಶೇರ್ಸನ್ನು ವಾಪಸ್ ತಗೊಳ್ತಿದ್ದಾರೆ. ಸೊ ಬೈ ಬ್ಯಾಕ್ ಅಂದರೆ ಏನು ಮಾಡಬೇಕು? ಡಿಡಕ್ಟ್ ಮಾಡಬೇಕು. 1,30,000 ಶೇರ್ಸನ್ನು ಡಿಡಕ್ಟ್ ಮಾಡಿ ಬರೀಬೇಕು. 8,80,000ದಲ್ಲಿ 1,30,000 ಕಳೀಬೇಕು. 8,80,000 ಮೈನಸ್ 1,30,000 7,50,000 ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಶ್ಯೂ ಅಂತ ಇದ್ದರೆ ಆ್ಯಡ್ ಮಾಡುವಂಥದ್ದು, ಬೈ ಬ್ಯಾಕ್ ಅಂತ ಇದ್ದರೆ ಲೆಸ್ ಮಾಡಬೇಕು. 7,50,000 ಶೇರ್ಸ್ ಆಗುತ್ತೆ. 7,50,000ಗೆ ಮಂತ್ ಕ್ಯಾಲ್ಕುಲೇಷನ್. 5ನೇ ತಿಂಗಳಿಂದ 11ನೇ ತಿಂಗಳು ತನಕ. 31 ಅಂತಿದ್ದಾಗ 5ನೇ ತಿಂಗಳು ಬಿಡಬೇಕು. 1/5 ಅಂತ ಕೊಟ್ಟರೆ 5ನೇ ತಿಂಗಳು ಸೇರಿಸ್ಕೊಳ್ಬೇಕು. 31/5 ಅಂತಂದರೆ ಮೇ ಕೊನೆಯ ದಿನ. ಸೊ ಹಾಗಾಗಿ ಮೇ ತಿಂಗಳು ತಗೊಳ್ಳೋಕ್ಕಿಲ್ಲ. 6ನೇ ತಿಂಗಳಿಂದ 6, 7, 8, 9, 10, 11 1ನೇ ತಾರೀಕು ಇರೋದ್ರಿಂದ 11ನೇ ತಿಂಗಳು ತಗೊಳ್ಳೋದು ಬೇಡ. 6ರಿಂದ 10ನೇ ತಿಂಗಳು 6, 7, 8, 9, 10 5 ತಿಂಗಳು ಸಿಗುತ್ತೆ. ಸೊ 7,50,000 ಇಂಟು 5/12. 7,50,000 ಇಂಟು 5/12 ಮಾಡಿದಾಗ ಬರುವಂಥ ಆನ್ಸರ್ 7,50,000 ಇಂಟು 5/12 ಏನು ಆನ್ಸರ್ ಬರುತ್ತೆ ಅಂತಂದರೆ 3,12,500 ಬರುತ್ತೆ. ಇದೇ ಥರನೇ ನೆಕ್ಸ್ಟ್ ಕೊಟ್ಟಿರುವಂಥ 2 ಶೇರ್ಸಿಗೂ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬರಿತಾ ಇದ್ದೀನಿ.
ನೆಕ್ಸ್ಟ್ ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇರುವಂಥದ್ದು ಇಶ್ಯೂ ಆಫ್ ಶೇರ್ಸ್ ಅಂತ ಬರ್ಕೊಳ್ಬೇಕು. ಪ್ರೀವಿಯಸ್ ಡೇಟಲ್ಲಿ ಏನು ಶೇರ್ಸ್ ಇತ್ತು ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅದನ್ನು ಬರ್ಕೊಳ್ಬೇಕು. ಇಶ್ಯೂ ಅಂದರೆ ಆ್ಯಡ್ ಮಾಡಬೇಕು. ಇಶ್ಯೂ ಆಗ್ತಾ ಇದೆ 1,50,000 ಆ್ಯಡ್ ಮಾಡಿದ್ದೀವಿ, ಅಲ್ಲಿಗೆ 9 ಲ್ಯಾಕ್ ಆಗಿದೆ. 9 ಲ್ಯಾಕಿಗೆ ಮಂತ್ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ ನವೆಂಬರಿಂದ 2ನೇ ತಿಂಗಳು ತನಕ, 2ನೇ ತಿಂಗಳು ಅಂತಂದರೆ ಫೆಬ್ರವರಿ ತನಕ ಕೌಂಟ್ ಮಾಡಬೇಕು. ಫೆಬ್ರವರಿ 1 ಅಂತ ಕೊಟ್ಟಿರೋದ್ರಿಂದ ಫೆಬ್ರವರಿಯನ್ನು ಬಿಡಬೇಕು. 1/11 ಅಂತಂದರೆ ನವೆಂಬರ್ 1ನೇ ತಾರೀಕಿಂದ ಫೆಬ್ರವರಿ 1ನೇ ತಾರೀಕು ತನಕ ಕೌಂಟ್ ಮಾಡುವಂಥದ್ದು. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತೊಗೊಳ್ಳಿಕ್ಕಿಲ್ಲ, ಏನಕ್ಕೆಂದರೆ ಫೆಬ್ರವರಿ 1 ಅಂತ ಇದೆ. ಸೊ ಅಲ್ಲಿಗೆ 9 ಲ್ಯಾಕ್ ಇಂಟು 3/12 ಮಾಡಿದಾಗ 2,25,000 ಆಗುತ್ತೆ. ಅದೇ ಥರನೇ ಲಾಸ್ಟ್ ಡೇಟಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಲಾಸ್ಟ್ ಡೇಟ್ ಕೊಟ್ಟಿರುವಂಥದ್ದು 1/2/2023. ಟು ಡೇಟ್ ಯಾವ್ದು ಬರ್ಕೊಳ್ಬೇಕು ಅಂತಂದರೆ ಇಯರ್ ಕ್ಲೋಸ್ ಆಗೋದು ಯಾವಾಗ, ಮಾರ್ಚ್ 31ಗೆ. ಸೊ 31 ಮಾರ್ಚ್ 2023 ಅಂತ ಬರ್ಕೊಳ್ಬೇಕು. ಸೇಮ್ ಅದೇ ಥರನೇ ಪ್ರೀವಿಯಸ್ ಡೇಟಲ್ಲಿ ಏನು ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಇತ್ತು ಅದನ್ನು ಬರ್ಕೊಳ್ಬೇಕು. ಇಶ್ಯೂ ಮಾಡ್ತಿರುವಂಥದ್ದು 50,000, ಇಶ್ಯೂ ಆದರೆ ಆ್ಯಡ್ ಮಾಡಬೇಕು, ಬೈಬ್ಯಾಕ್ ಆದರೆ ಲೆಸ್ ಮಾಡಬೇಕು. 9,50,000 ಆಗುತ್ತೆ. ಫೆಬ್ರವರಿಯಿಂದ ಮಾರ್ಚ್ 31 ತನಕ ಕೌಂಟ್ ಮಾಡಬೇಕು. ಫೆಬ್ರವರಿ 1ರಿಂದ ಮಾರ್ಚ್ 31, ಅಲ್ಲಿಗೆ ಫೆಬ್ರವರಿ ಮಾರ್ಚ್ 2 ತಿಂಗಳು ಸಿಗುತ್ತೆ. ಸೊ 9,50,000 ಇಂಟು 2/12 ಬರುವಂಥ ಆನ್ಸರ್ 1,58,333 ಆಗುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡ್ಕೊಂಡಾಗ ವೆಯ್ಟೆಡ್ ಆ್ಯಾವ್ರೇಜ್ ನಂಬರ್ ಆಫ್ ಶೇರ್ ಸಿಗುತ್ತೆ. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 8,35,833 ಆನ್ಸರ್ ಬರುತ್ತೆ. ಇದು ಲಾಸ್ಟ್ ಕಾಲಮ್ ಟೋಟಲ್ ಮಾಡಿದಾಗ ವೆಯ್ಟೆಡ್ ಆ್ಯಾವ್ರೇಜ್ ನಂಬರ್ ಆಫ್ ಶೇರ್ ಸಿಗುತ್ತೆ. ಸೊ ಈಗ ನಾವು ಬೇಸಿಕ್ EPS ಅಪ್ಲೈ ಮಾಡಬೇಕು. ಬೇಸಿಕ್ EPS ಅಪ್ಲೈ ಮಾಡೋದು ಹೇಗೆ ಅಂತಂದರೆ ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರು, ಕ್ಯಾಲ್ಕುಲೇಟ್ ಬೇಸಿಕ್ EPS ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 33. ಬೇಸಿಕ್ EPSಗೆ ಫಾರ್ಮುಲಾ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ವೇಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್. ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ, 11,85,000 ಡಿವೈಡೆಡ್ ಬೈ ವೇಟೆಡ್ ಆವರೇಜ್ ನಂಬರ್ ಆಫ್ ಶೇರ್ಸ್ ಅಂದರೆ ಲಾಸ್ಟ್ ಕಾಲಮಲ್ಲಿ ಬಂದಿರುವಂಥ ಟೋಟಲ್, ಲಾಸ್ಟ್ ಕಾಲಮಿನ ಟೋಟಲ್ 8,35,833 ಡಿವೈಡ್ ಮಾಡಿದಾಗ 1.417 ಬರುತ್ತೆ. ಬರೋ ಆನ್ಸರನ್ನು ಪರ್ ಶೇರ್ ಅಂತ ಬರೀಬೇಕು. ಯಾವಾಗಲೂ EPS ಅಂದರೆ ಇಷ್ಟು ರೂಪಾಯಿ ಒಂದು ಶೇರಿಗೆ ಸಿಗುತ್ತೆ ಅಂತ. ಸೊ ಬರೋ ಆನ್ಸರ್ ₹1.417 ಪರ್ ಶೇರ್. ಸಿಂಪಲ್ ಪ್ರಾಬ್ಲಮ್, 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದರಲ್ಲೇ ಇನ್ನೊಂದು ಪ್ರಾಬ್ಲಮ್ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಏನು ಗೊತ್ತಾಗಲಿಲ್ಲ ಅಂತಂದರೆ ನಾನು ನಿಮಗೆ ಆಲ್ರೆಡಿ ಫಾರ್ಮೆಟ್ ಹೇಗೆ ಅನ್ನೋದನ್ನು ಹೇಳಿದ್ದೀನಿ. ಆ ಫಾರ್ಮೆಟ್ ಪ್ರಕಾರನೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಫಾರ್ಮೆಟ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಈ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹೋಪ್ ಎಲ್ರಿಗೂ ಈಗ EPS ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.